ಇದು ಪಾಪಡಿ ಚಾಟ್ ಅಂದ್ರೆ ಇದು ಬೇಲ್ಪುರಿ ಒಳಗೆ ಯೂಸ್ ಮಾಡ್ತೇವೆ, ಶೇವ್ ಪುರಿ ಒಳಗೆ ಯೂಸ್ ಮಾಡ್ತೇವೆ, ಅಥವಾ ಹಂಗನೂ ತಿನ್ಬೋದು. ಇದು ನೋಡ್ರಿ, ನಾ ಇಲ್ಲಿ ಕಪ್ ಅಂತಂದು ಮೆಜರ್ ಮಾಡಿ ತೋರ್ಸತ್ತಿಲ್ಲ, ಜಸ್ಟ್ ಅಂದಾಜೊಳಗೆ ಒಂದು 2 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡೇನಿ. ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಳತ್ತೇನೆ. ಅಂದ್ರೆ 4 ಭಾಗ ಗೋಧಿ ಮತ್ತು 1 ಭಾಗ ಮೈದಾ ಇದ್ದಂಗೆ. ಆಮೇಲೆ ಒಂದು ಸ್ವಲ್ಪ ಕಾರ್ನ್ಫ್ಲೋರು ಮತ್ತು ಅಕ್ಕಿ ಹಿಟ್ಟು 2 ಮಿಕ್ಸ್ ಐತಿ ಇದ್ರೊಳಗೆ. ಇದು ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ಅಷ್ಟೇ. ಆಮೇಲೆ ಒಂದು ಸ್ವಲ್ಪ ನಾರ್ಮಲ್ ಬಾಂಬೆ ರವೆ ಇರ್ತೈತಲ್ಲ, ಸ್ವಲ್ಪ ಜಸ್ಟ್ ಅದು ಕ್ರಿಸ್ಪಿ ಬರ್ತಿತ್ತು. ಆಮೇಲೆ ಇವನ್ನೆಲ್ಲನೂ ಸೇರಿ ಒಂದೇ ಸತ್ತಿಗೆ ಇದು ಮಾಡ್ತೇನೆ, ಸಾನಿಸ್ಕೊತೀನಿ. ಯಾಕಂದ್ರೆ ಎಲ್ಲದ್ರೊಳಗೆ ಏನರ ಸ್ವಲ್ಪ ಅವು ಕಸ ಕಡ್ಡಿ ಇದ್ದರು ಅವೆಲ್ಲ ಇದಾಗ್ತಾವೆ. ಸ್ಪೆಷಲಿ ಮೈದಾ ಒಳಗೆ ಭಾಳ ಇದಿರ್ತಾವೆ. ಚೆಂದಾಗಿ ಸಾನಿಗೆ ಹಾಕೋತೇನೆ. ಈಗ ನೋಡಿರಿ, ಇದೆಲ್ಲ ಸಾನಿಗೆ ಹಾಕ್ಕೊಂಡೇನೆ. ರವೆ ಬೇಕಿದ್ರೆ ನೀವು ಸಪ್ರೇಟಾಗಿ ಮ್ಯಾಲೆ ಹಾಕೋಬೋದು. ಈಗ ಇದಕ್ಕೆ ಏನೇನು ಹಾಕ್ತೇನೆ ಅಂದ್ರೆ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕಾಕ್ತೇನೆ. ಆಮೇಲೆ ಅಜ್ವಾನ್ ಅಂತೂ ಕಂಪಲ್ಸರಿ ಹಾಕಬೇಕು. ಅಜ್ವಾನ್ ಹಾಕಾಕ್ತೇನೆ. ಇದು ಅಜ್ವಾನ್ ಸ್ವಲ್ಪ ಜಾಸ್ತಿ ಹಾಕ್ತೇನೆ, 2 ಟೀ ಸ್ಪೂನ್ ಹಾಕ್ತೇನೆ. ಆಮೇಲೆ 1 ಟೀ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ತೇನೆ. ಒಂದು 1/2 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತೇನೆ. ಆಮೇಲೆ ಸ್ವಲ್ಪ ಮೆಂತ್ಯ ಪೌಡ್ರ್ ಹಾಕ್ತೇನೆ, ಒಂದು ಇಷ್ಟೇ. ಇಂಗು ಮೆಂತ್ಯ ಸ್ವಲ್ಪ ಹಾಕೋದ್ರಿಂದ ಟೇಸ್ಟ್ ಚಲೋ ಬರ್ತೈತಿ. ಆಮೇಲೆ ಒಂದು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ಸ್ ಪೌಡ್ರ್ ಹಾಕ್ತೇನೆ, ಅದು ಕರಿ ಮೆಣಸಿನ ಪೌಡ್ರ್. ಆಮೇಲೆ ಸ್ವಲ್ಪ ಕಲರ್ ಸಲುವಾಗಿ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿಯರ ಹಾಕ್ರಿ, ಅಥವಾ ನಾನು ಇದು ಕಾಶ್ಮೀರಿ ಕಲರ್ ಹಾಕಾಕ್ತೇನೆ, ಎವರೆಸ್ಟ್ ಅವ್ರದ್ದು. ಇದು ಖಾರ ಬಿಲ್ಕುಲ್ ಇರಲ್ಲ, ಕಲರ್ ಬರ್ತೈತೆ ಅಷ್ಟೇ. ಸ್ವಲ್ಪ ಸಾಲ್ಟು, ಸ್ವಲ್ಪ ಉಪ್ಪು ಹಾಕಾಕ್ತೇನೆ. ಆಮೇಲೆ ಒಂದು ಸ್ವಲ್ಪ ಹಿಂಗೆ, ಇಷ್ಟು ಹಾಕಿ ನಾರ್ಮಲಾಗಿ ಕೈಲೇ ಇವೆಲ್ಲನೂ ಮಿಕ್ಸ್ ಮಾಡ್ಕೊತೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಜಸ್ಟ್ ಬೆಚ್ಚಗೆ ಮಾಡಿರೋ ತುಪ್ಪಾರೆ ಹಾಕೋಬೋದು, ಅಥವಾ ಆಯಿಲಾರೆ ಹಾಕೋಬೋದು, ಯಾವುದಾದ್ರೂ ಒಂದು ಸ್ವಲ್ಪ ಬಿಸಿ ಮಾಡಿದ್ದಿರ್ಬೇಕು. ಅದು ಕ್ವಾಂಟಿಟಿ ನಿಮಗೆ ಎಷ್ಟು ಹಾಕಬೇಕನ್ನೋದು ತೋರಿಸ್ತೇನೆ. ಈಗ ನಾನು ಜಸ್ಟ್ 1 ಟೇಬಲ್ ಸ್ಪೂನಷ್ಟು ಹಾಕಾಕ್ತೇನೆ. ನೀವು ಅಕಸ್ಮಾತ್ ಬಿಸಿದು ಹಾಕೋದಿದ್ರೆ, ನಂದು ಇದೊಂದು ಸ್ವಲ್ಪ ಉಗುರು ಬೆಚ್ಚಗೆ ಆಗೈತಿ, ಆವಾಗ ನಾನು ಬಿಸಿ ಮಾಡಿಟ್ಟಿದ್ದೆ. ಹಾಗಿದ್ರೆ ಒಂದು ಸ್ವಲ್ಪ ನೀವು ವೆಯ್ಟ್ ಮಾಡಿ, ಅದು ಇಲ್ಲಾಂದ್ರೆ ಸ್ಪೂನ್ಲೆ ಕಲಸ್ರಿ, ಫಸ್ಟಿಗೆ ಕೈಲೇ ಕಲಸಕ್ಕೆ ಹೋಗಬೇಡ್ರಿ. ಇದು ಎಲ್ಲಿವರೆಗೂ ಎಷ್ಟು ತುಪ್ಪ ಅಥವಾ ಎಣ್ಣೆ ಹಾಕಬೇಕಂದ್ರೆ ನಾನು ನಿಮ್ಗೆ ತೋರಿಸ್ತೇನೆ. ಇವನ್ನೆಲ್ಲನೂ ಚೆಂದಂಗೆ ಮಿಕ್ಸ್ ಮಾಡಿ. ಇದು ನೋಡಿರಿ, ಮತ್ತು ಒಂದು ಸ್ವಲ್ಪ ನಾನು ತುಪ್ಪ ಆ್ಯಡ್ ಮಾಡೇನಿ. ಹಿಂಗೆ ಒಂದು ಉಂಡೆ ಆಗಬೇಕು, ಅಷ್ಟರವರೆಗೂ ಇದಾಗಬೇಕು. ಅದು ನಾನು ಇನ್ನೂ ಸ್ವಲ್ಪ ನೀರು ಮಿಕ್ಸ್ ಮಾಡಿಲ್ಲ, ಇಷ್ಟು ಮಾಡಿದರೆ ಚಲೋ ಬಾಯ ಕುರುಕುರು ಆಗ್ತಾವೆ. ಸಮೋಸ ಹಿಟ್ಟು ಮಾಡ್ತೇವಲ್ಲ, ಅದು ಹಿಂಗೆ ಸೇಮ್. ಸ್ಪೆಷಲಿ ನಾವು ಮೈದಾ ಹಾಕ್ಕೊಂಡ್ರೆ ಸ್ವಲ್ಪ ಕಡಿಮೆ ಆಗ್ತೈತೆ, ಯಾಕಂದ್ರೆ ಮೈದಾ ಹಿಡ್ಕೋತೈತಿ. ಇದು ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರ್ ಇವು ಯಾವ ಹಿಡ್ಕೊಳಂಗಿಲ್ಲ, ಅದಕ್ಕೆ ಹೆಚ್ಚಿಗೆ ಹಾಕಬೇಕಾಯ್ತು. ಪರವಾಗಿಲ್ಲ, ಏನು ಮನೆ ತುಪ್ಪ ಅಲ್ಲ, ಮನೆ ಒಳಗಿಂದ ತುಪ್ಪ ಎಣ್ಣೆ ಅದು ಏನು ಅಷ್ಟು ಹೆಲ್ತ್ ಪ್ರಾಬ್ಲಮ್ ಆಗಂಗಿಲ್ಲ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿಟ್ಕೊತೇನೆ. ನಾರ್ಮಲಾಗಿ ಚಪಾತಿ ಹಿಟ್ಟದು ಹೆಂಗೆ ಕಲಿಸ್ಕೊತಿಲ್ಲ, ಜಾಸ್ತಿ ಟೈಟ್ ಇಲ್ಲ, ಜಾಸ್ತಿ ಲೂಸ್ ಇಲ್ಲ, ಒಂದು ಹದಕ್ಕೆ ಲಟ್ಸಾಗಿ ಬರೋಂಗಿರಬೇಕು. ಆದರೆ ಭಾಳ ತಿಳುವು ಆಗಬಾರ್ದು. ನೀರು ಹಾಕ್ಕೊಂಡು ಕಲಿಸ್ಕೊತೆ. ನೋಡ್ರಿ, ಈ ಹದಕ್ಕೆ ನಾದಬೇಕು. ಜಸ್ಟ್ ಹಿಂಗೆ ಮಾಡಿದರೆ ಹಿಂಗೆ ಪ್ರೆಸ್ ಆಗೋಂಗೆ ಒಂದು 10 ನಿಮಿಷ ಒಂದೇನರ ಬಾಂಡೆರ ಮುಚ್ಚಿಡ್ಬೋದು, ಅಥವಾ ಒಂದು ಇದ್ರೊಳಗೆ ಹಸಿ ಬಟ್ಟೆರ ಮುಚ್ಚಿ ಒಂದು 10 ನಿಮಿಷ ನೆನಕ್ಕೆ ಬಿಡೋಣ. ಆಮೇಲೆ ಅಲ್ಲಿ ಎಣ್ಣೆ ಕಾಯ್ದು ಅಷ್ಟೊಂದು ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡು
ಲಟ್ಸೋಕ್ಕೆಲ್ಲ ರೆಡಿ ಮಾಡ್ಕೊತೇನೆ. ಪಟಾಪಟ ಅಂತ ಲಟ್ಟಿಸಿ ಮಾಡಿಬಿಡೋದು. ಇದು ಬೇಲ್ಪುರಿ ಮತ್ತು ಶಿವಪುರಿ ಸಲುವಾಗಿ ಸ್ವಲ್ಪ ಕ್ಯಾರೆಟ ಗ್ರೇಟ್ ಮಾಡಿ ಇಟ್ಕೊಂಡೇನೆ. ಆಮೇಲೆ ಸ್ವಲ್ಪ ಉಳ್ಳಾಗಡ್ಡಿ, ಸ್ವಲ್ಪ ಟೊಮೆಟೊ, ಯಾಕಂದರೆ ಆಮೇಲೆ ಒಂದು ಸ್ವಲ್ಪ ಹುಂಚಿಕಾಯಿ ನೆನೆ ಇಟ್ಟೇನೆ. ಯಾಕಂದ್ರೆ ಇವು ಹೆರ್ಚಾಕ ಭಾಳ ಹೊತ್ತಾಗ್ಬಿಡ್ತೈತಿ. ಇವೆಲ್ಲ ರೆಡಿ ಇದ್ದರೆ ಪಟ ಅಂತ ಮಾಡ್ಕೋಬೋದು. ಇದನ್ನು ತೆಗೆದು ಫ್ರಿಜ್ ಒಳಗೆ ಇಟ್ಟಿರ್ತೇನೆ. ಆಮೇಲೆ ನಾವು ಇನ್ನೇನು ತಿಂತೇವೆ ಅನ್ನೋ ಟೈಮ್ ಒಳಗೆಲ್ಲ ಯೂಸ್ ಮಾಡ್ಕೋತೇವೆ. ಆಮೇಲೆ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟೇನೆ. 10 ನಿಮಿಷ ಆಗೈತಿ. ಇದು ನೆಂದೈತಿ. ಪಟ ಲಟ್ಟಿಸಿ ಇದನ್ನು ಫ್ರೈ ಮಾಡಿ ಇದು ಮಾಡ್ತೇನೆ. ಆಮೇಲೆ ಇದು ಫ್ರೈ ಮಾಡುವಾಗನ ಈ ಬೇಲ್ಪುರಿಗೆ ಶೇಂಗಾ ಎಲ್ಲ ಬೇಕಾಗ್ತಾವೆ ಕರ್ದದ್ದು, ಅವನು ಎಲ್ಲ ಇದು ಮಾಡ್ಕೊತೇನೆ. ಆಮೇಲೆ ಇನ್ನೊಂದು ಫ್ಲೆಕ್ಸ್ ಅಂತ ಬರ್ತಾವಲ್ಲ ಅವನು ಮಾಡ್ಕೊತೇನೆ. ಯಾಕಂದ್ರೆ ಅವೆಲ್ಲ ಹಾಕಿದ್ರೇ ಚಲೋ ಆಗ್ತೈತಿ. ಇದು ನೋಡ್ರಿ ಶೇಂಗಾ ಐತಿ. ಇದು ಮತ್ತು ಇದು ಕಾರ್ನ್ಫ್ಲೆಕ್ಸ್ ಅಂತಾರಲ್ಲ ಇವು ಫ್ರೈ ಮಾಡ್ಕೊಂಡ್ಬಿಡೋನು. ಫಸ್ಟ್ ಶೇಂಗಾ ಹಾಕೋತೇನೆ, ಯಾಕಂದರೆ ಇದು ಸ್ವಲ್ಪ ಟೈಮ್ ತಗೋದು ಶೇಂಗಾ. ಇವು ಫ್ಲೆಕ್ಸ್ ಇಮಿಡಿಯೇಟ್ ಆಗಿಬಿಡ್ತಾವೆ, ಮತ್ತು ಎರಡು ಸೇರಿ ತೆಗಿಯಕ್ಕೆ ಬರೋಂಗಿಲ್ಲ. ಅದಕ್ಕೆ ನೋಡಿರಿ, ಒಂದು ಚಾಟ್ಸ್ ತಿನ್ನೋಕೆ ಪಟ ತಿಂದು ಬಂದುಬಿಡ್ತೇವೆ. ಹೊರಗೆ ಹೋದಾಗ ಅದು ಮನೆಯೊಳಗೆ ಮಾಡೋದು ಅಂತ ಬಂದಾಗ ಎಷ್ಟು ಕೆಲಸ ಇರ್ತಾವೆ. ಅದಕ್ಕೆ ನಾನು ಚಾಟ್ ಯೂಸಲಿ ಹೊರಗೆ ತಿನ್ನೋಕೆ ಇಷ್ಟಪಡ್ತೀನಿ. ಬಟ್ ಇಲ್ಲಿ ಹೈಜಿನಿಕ್ ಇರೋಂಗಿಲ್ಲ. ನಮ್ಮ ಹಸ್ಬೆಂಡ್ ಬಿಲ್ಕುಲ್ ಅಲೌ ಮಾಡೋಂಗಿಲ್ಲ. ಅದಕ್ಕೆ ಮತ್ತು ಹಂಗೆ ತಿನ್ನಲಾರ್ದು ಎಷ್ಟು ದಿನ ಅಂತ ಇರ್ಬೇಕಾ. ನಾವು ಮೊದಲು ಮುಂಬೈದಾಗ ದಿಲ್ಲಿ ಒಳಗೆ ಇದ್ದಾಗ ಅದು ಭಾಳ ಚಾಟ್ಸ್ ತಿಂತಿದ್ವಿ. ಇದು ನೋಡಿರಿ ಶೇಂಗಾ ಅದು ಇದನ್ನು ತೆಗಿತೇನೆ. ಇದು ಫ್ಲೆಕ್ಸ್ ಹಾಕ್ಬಿಡ್ತೇನೆ. ಇವು ಒಂದು ನಿಮಿಷ ಆಗುತ್ತೆ. ಇದ್ರದ್ದು ಆಲ್ರೆಡಿ ನಾನು ಇದ್ರಾಗೂ ಶೇರ್ ಮಾಡಿದ್ದೆ. ಮ್ಯಾಲೆ ಒಂದು ಸ್ವಲ್ಪ ಚಾಟ್ ಮಸಾಲ, ಖಾರ, ಸಕ್ಕರೆ ಪುಡಿ, ಆಮೇಲೆ ಉಪ್ಪು, ಅರಿಶಿಣ ಪುಡಿ ಹಾಕಿ ಇದು ಮಾಡಿದರೆ ಫಸ್ಟ್ ಕ್ಲಾಸ್ ಚಾಟ್ಸ್ ಹಾಕ್ತಾರೆ. ತಿನ್ನೋಕೆ ಮಸ್ತ್ ಅನ್ನಿಸ್ತಾವೆ. ವಿದಿನ್ 5 ಸೆಕೆಂಡ್ಸು ಆಗಿಲ್ಲ ಅನ್ನಿಸ್ತೈತಿ. ಹಾಕಿದ ತಕ್ಷಣ ತೆಗಿಬೋದು. ನಾ ಆದಷ್ಟು ಈ ಥರ ನಮ್ಮ ಮನೆಯೊಳಗೆ ಸ್ನ್ಯಾಕ್ಸ್ ಮಾಡಿಡ್ತೇನೆ ಎಲ್ಲನೂ. ಯಾಕಂದ್ರೆ ಹುಡುಗರು ಇದು ಸೇಮ್ ಪ್ಯಾಕೆಟ್ ಒಳಗೆ ಇದು ತಿಂತಾರೆ. ಅದೆಷ್ಟು ದಿನದ ಇರ್ತೈತೇನೋ. ಆಮೇಲೆ ನನಗೆ ಅದು ಸಮಾಧಾನ ಅನ್ಸಂಗಿಲ್ಲ ಹೊರಗಿಂದ ಹೆಂಗೆ ಮಾಡಿರ್ತಾರೋ ಏನೋ ಅಂತಂದು. ಆಮೇಲೆ ಅದು ಯಾವ್ದಾವ್ದು ಆಯಿಲ್ ಒಳಗೆ ಮಾಡಿರ್ತಾರೋ ನೋಡಿರಿ. ಇದಂತೂ ಆಯಿತು. ಇನ್ನು ಜಸ್ಟ್ ಸ್ವಲ್ಪ ಎಣ್ಣೆ ಬಸಿದಿಲ್ಲೇ ಇಟ್ಟಿರ್ತೇನೆ. ಈಗ ಇದು ನಾರ್ಮಲ್ ಚಪಾತಿ ಉಳ್ಳಿ ತೊಗೋತೇವಲ್ಲ, ಹಂಗೆ ಒಂದು ಚಪಾತಿ ಉಳ್ಳಿಗತ್ತೆ ತೊಗೊಂಡು ಸ್ವಲ್ಪ ದಪ್ಪ ಲಟ್ಸಿ. ಚಪಾತಿ ಎಷ್ಟು ಸಣ್ಣ ಲಟ್ಟಿಸ್ಬಾರ್ದು, ಸ್ವಲ್ಪ ದಪ್ಪ ಲಟ್ಟಿಸ್ಬೇಕು. ಸ್ವಲ್ಪ ಹದ ಮಾಡ್ಕೊಳತ್ತೇನೆ. ಯಾವಾಗೂ ಚಪಾತಿ ಆಯಿತು, ಚಕ್ಲಿ ಆಯಿತು, ಮತ್ತು ಒಂದು ಸತಿ ನಾದಿಟ್ರೂ ಒಂದೊಂದು ಉಳ್ಳಿ ತೊಗೊಂಡ್ಮೇಲೆ ಚಲೋ ತಂಗಿ ಹದ ಮಾಡ್ಕೋಬೇಕು. ಇದನ್ನು ಲಟ್ಟಿಸ್ತೇನೆ. ಇದು ನೋಡಿರಿ, ಇದು ಲಟ್ಸೇನೆ ಸ್ವಲ್ಪ ದೊಡ್ಡದಾಗ. ನನ್ನ ಮನೆ ಸಂದ ಐತಿ, ಅದಕ್ಕೆ ದೊಡ್ಡದಾಗಿ ಇದಕ್ಕೆ ಇಲ್ಲಿ ಸೈಡ್ ಎಕ್ಸ್ಟ್ರಾ ಬಂದೈತಿ. ಇದೊಂದು ಮೀಡಿಯಮ್ ಸೈಜ್, ಭಾಳ ದೊಡ್ಡದಿಲ್ಲ, ಭಾಳ ಸಂದಿಲ್ಲ. ಇಷ್ಟಿಷ್ಟ. ಇದು ಯಾಕೋ ಸ್ವಲ್ಪ ದೊಡ್ಡದೈತಿ. ಇದು ಸಂದೈತಿ. ಇದು ಪ್ರಿಯಾ ಪಿಕಲ್ದು ಗ್ಲಾಸ್ ಬಾಟಲ್ ಬರ್ತೈತಲ್ಲ ಅದರದ್ದಿದೆ. ಯಾವುದಾದ್ರೂ ತೊಗೋಬೋದು. ಯಾಕಂದ್ರೆ ಮಸಾಲ ಪುರಿ ಇದು ಶೇವ್ ಪುರಿ ಎಲ್ಲ ತಿನ್ನಕ್ಕೆ ಬ್ಯಾಗ್ ಇಟ್ಕೊಳಕ್ಕೆ ಬರಬೇಕಲ್ಲ, ಭಾಳ ದೊಡ್ಡದು ಚಲೋ ಅನ್ಸಲ್ಲ. ಇವು ಹಿಂಗೆ ಮಾಡಿ ಒಂದು ಫೋರ್ಕ್ ತೊಗೊಂಡು ಇದ್ರೊಳಗೆ ಹಿಂಗೆ ಚುಚ್ಚಬೇಕು. ಅಂದ್ರೆ ಇದಾಗ್ತಾವೆ, ಫ್ಲಾಟ್ ಆಗ್ತಾವೆ. ಸೈಡ್ ಅದು ಅಂದ್ರೆ ತೂತೊಳಗೂ ಎಲ್ಲ ಇದಾಗ್ತಾವೆ, ಚಲೋ ತಂಗಿ ಫ್ರೈ ಆಗ್ತಾವೆ. ಇವನಿಷ್ಟು ತೆಗೆದು ಮತ್ತು ಈ ಕಡೆ ಸೈಡ್ ಇದು ಮಾಡ್ತೇನೆ.
ಎಲ್ಲನೂ ಒಂದೊಂದು ಬಿಡಿಸ್ಕೊಂಡು ಇದು ಮಾಡ್ತೇನೆ. ಹಿಂಗೆ ಒಂದು ಇದು ಮಾಡ್ಕೋಬೇಕು. ಒಂದು ಸತಿ ಭಾಳ ಆದ್ರೆ ಒಂದು 7 ಹಂಗೆ ಆಗ್ತಾವೆ. ನೋಡ್ರಿ ರೆಡಿ ಆದೇವು, ಈ ಥರ ಆಗ್ಯಾವ. ಸ್ವಲ್ಪ ಆರಿದ್ಮೇಲೆ ನಾನು ನಿಮ್ಗೆ ಮುರಿದು ತೋರಿಸ್ತೀನಿ. ಸೈಮೆಂಟೆನ್ಸ್ಲಿ ನಾನು ಈ ಕಡೆ ಇದನ್ನು ಇನ್ನೊಂದು ಲಟ್ಟಿಸ್ಕೊಂಡೆ. ಸ್ವಲ್ಪ ಗೋಲ್ಡನ್ ಬ್ರೌನ್, ಭಾಳ ಇದಿಲ್ಲ. ಈಗ ನೆಕ್ಸ್ಟ್ ಒಬ್ಬಿ ರೆಡಿ ಆಗೈತಿ. ಫೋರ್ಕ್ಲೆ ಟಕ ಟಕ ಇದು ಮಾಡ್ತೇನೆ. ನೀವು ಒಂದು ಸತಿ ಮಾಡಿದರೆ ಆರಾಮಾಗಿ 1 ಮಂತ್ವರೆಗೂ ಇಟ್ಕೋಬೋದು, ಏನಾಗಂಗಿಲ್ಲ. ಆಮೇಲೆ 1 ಮಂತ್ವರೆಗೂ ತಿನ್ಬೋದು. ಇದೊಂದು ಸ್ಟಾರ್ ಗತೆ ಹಿಂಗೆ ತೆಗಿತೀನಿ. ಇವೆಲ್ಲ ಮುರಿದು ಹಾಕ್ಬೋದು. ಇವನ್ನ ರೌಂಡೇ ಬೇಕಂತೇನಿಲ್ಲ. ಯಾಕಂದರೆ ಬೇಲ್ಪುರಿಗೆ ಮುರಿದು ಹಾಕ್ಬೋದು, ಶೇವ್ಪುರಿಗೆ ಅಷ್ಟೇ ರೌಂಡ್ ಶೇಪ್. ನೋಡಿರಿ ಈಸಿಯಾಗಿ ಬಿಟ್ಕೋತಾವೆ, ಏನು ಅಂಟ್ಕೊಳ್ಳೋಂಗಿಲ್ಲ. ಆಮೇಲೆ ಮೈದಾ ಅಗದಿ ಸ್ವಲ್ಪ ಯೂಸ್ ಮಾಡೇನಿ.